ಜನಿಸುತ್ತದೆ. ಆ ಮಗುವೇ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ. ಶಿವನ ಕರುಣೆಯಿಂದ ಆ ಮಗುವಿಗೆ 8ನೇ ವರ್ಷ ಆಯಸ್ಸು ಬಂದಾಗ ಆಧ್ಯಾತ್ಮಿಕ ಮತ್ತು ದೈವಿಕ ಜ್ಞಾನಗಳಲ್ಲಿ ಶಕ್ತಿಯನ್ನು ಶಿವನು ಕರುಣಿಸಿರುತ್ತಾರೆ. ಬಾಲಕನು 8ನೇ ವಯಸ್ಸಿಗೆ ಬಂದಾಗ ಆತನ ಜ್ಞಾನವನ್ನು ನೋಡಿದಂತಹ ಚನ್ನಬಸವೇಶ್ವರರು ಆತನನ್ನು ಅವರ ಶಿಷ್ಯನನ್ನಾಗಿ ಮಾಡಿಕೊಳ್ಳುತ್ತಾರೆ. ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಗುರುಗಳ ಅಪ್ಪಣೆ ಪಡೆದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಲೋಕ ಸಂಚಾರವನ್ನು ಮಾಡುತ್ತಾರೆ. ಲೋಕ ಸಂಚಾರ ಮಾಡುತ್ತಿರುವಾಗ ಕುಣಿಗಲ್ ತಾಲೂಕಿನ ಯಡಿಯೂರು ಗ್ರಾಮದಲ್ಲಿ ಒಕ್ಕಲಿಗನಾದಂತಹ ನಂಬಿ ಎನ್ನುವನ ತೋಟದಲ್ಲಿ ಅವರು ತಂಗುತ್ತಾರೆ. ಆಗ ಆ ಒಂದು ತೋಟದ ಮಾಲೀಕನಾದಂತಹ ನಂಬಿಯು ಅವರ ದರ್ಶನವನ್ನು ಪಡೆಯುವುದಕ್ಕೆ ತೋಟಕ್ಕೆ ಬಂದು ಅವರ ದರ್ಶನ ಪಡೆದು ಅವರನ್ನು ಗ್ರಾಮಕ್ಕೆ ಬರಬೇಕೆಂದು ಆಹ್ವಾನಿಸುತ್ತಾನೆ. ಮತ್ತು ತಾವು ಮಾಡುವ ಎಲ್ಲ ಸೇವೆಗಳನ್ನು ಅವರು ಸ್ವೀಕರಿಸಿ ಗ್ರಾಮದ ಜನರಿಗೆ ಆಶೀರ್ವಾದ ಮಾಡಿ ಗ್ರಾಮಸ್ಥರಿಗೆ ಒಳಿತನ್ನು ಮಾಡಬೇಕು ಅಂತ ಅವರು ಕೇಳಿಕೊಳ್ಳುತ್ತಾರೆ. ಆಗ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರು, ಆಯಿತು, ಹಾಗೇ ಆಗಲಿ, ನೀನು ಹೋಗಿ ನಾನು ಬರುವುದಕ್ಕಾಗಿ ಏನೇನು ಸಿದ್ಧತೆ ಮಾಡಬೇಕಾಗುತ್ತದೋ ಆ ಎಲ್ಲ ಸಿದ್ಧತೆಗಳನ್ನು ಏರ್ಪಡಿಸು. ನೀನು ಸಿದ್ಧತೆ ಮಾಡಿದ ನಂತರ ನೀನು ತಿರುಗಿ ಬಂದು ನನ್ನನ್ನು ಕರೆದಾಗ ನಾನು ಬರುತ್ತೇನೆ. ಅಲ್ಲಿಯವರೆಗೆ ನಾನು ಈ ತೋಟದಲ್ಲಿಯೇ ಕಾಯುತ್ತಿರುತ್ತೇನೆ ಎಂದು ಹೇಳ್ತಾರೆ. ಸಂತೋಷಗೊಂಡಂತಹ ನಂಬಿಯು ತನ್ನ ಗ್ರಾಮಕ್ಕೆ ಬರುವಾಗ ಹಲವಾರು ವರ್ಷಗಳಿಂದ ಕಾಯುತ್ತಿದ್ದಂತಹ ಬೇಡರ ಗುಂಪೊಂದು ಆ ಒಂದು ಗ್ರಾಮದವರ ಮೇಲೆ ಯುದ್ಧವನ್ನು ಮಾಡುತ್ತದೆ. ಆ ಯುದ್ಧದಲ್ಲಿ ಗ್ರಾಮವು ಅಸ್ತವ್ಯಸ್ತಗೊಂಡು ಗ್ರಾಮಸ್ಥರ ಪರಿಸ್ಥಿತಿಯು ಹದಗೆಡುತ್ತದೆ. ಆ ಒಂದು ಸಂದರ್ಭದಲ್ಲಿ ನಂಬಿಯು ಸಿದ್ಧಲಿಂಗೇಶ್ವರ ಸ್ವಾಮಿಯವರಿಗೆ ಕೊಟ್ಟಂತಹ ಮಾತನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ. ಅಸ್ತವ್ಯಸ್ತಗೊಂಡಂತಹ ಈ ಗ್ರಾಮವು ಮತ್ತೆ ಮೊದಲಿನ ಸ್ಥಿತಿಗೆ ಬರುವುದಕ್ಕೆ ಒಟ್ಟಾರೆ 12 ವರ್ಷಗಳೇ ತಗಲುತ್ತೆ. ಆ 12 ವರ್ಷಗಳ ಕಾಲ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ನಂಬಿಯ ತೋಟದಲ್ಲಿಯೇ ಅವನನ್ನು ಕಾಯುತ್ತಾ ಶಿವನ ಜ್ಞಾನವನ್ನು ಮಾಡುತ್ತಾ ತಪಸ್ಸನ್ನು ಮಾಡುತ್ತಾ ಕುಳಿತಿರುತ್ತಾರೆ. ಆ 12 ವರ್ಷಗಳಲ್ಲಿ ಅವರ ಮೇಲೆ ಬೃಹದಾಕಾರದ ಒಂದು ಹುತ್ತವು ಮಾರ್ಪಡುತ್ತೆ. ಆ ಒಂದು ಹುತ್ತದಲ್ಲಿ ವಿಷಕಾರಿಯಾದಂತಹ ಹಾವುಗಳು, ಕಪ್ಪೆ, ಇಲಿಗಳು ಸಹ ಜೀವಿಸುತ್ತವೆ. ಹೀಗೆ ಇರುವಾಗ ಗ್ರಾಮಸ್ಥರ ಹುಡುಗರು ದನಕರುಗಳನ್ನು ಆ ಒಂದು ತೋಟದಲ್ಲಿ ಮೇಯಿಸಲು ಬಂದಾಗ ಯಾವಾಗಲೂ ಪ್ರತಿದಿನವೂ ಒಂದು ಹಸುವು ಬಂದು ಆ ಒಂದು ಹುತ್ತದ ಮೇಲೆ ತಾನಾಗಿಯೇ ಹಾಲನ್ನು ಹಿಂಡಿ ಹಾಲೆರೆಯುತ್ತದೆ. ಹುಡುಗರಿಗೆ ಅದು ಅರ್ಥವಾಗುವುದಿಲ್ಲ. ಒಮ್ಮೆ ಗ್ರಾಮಸ್ಥರು ಹತ್ತಿರದಿಂದ ಬಂದು ಅಲ್ಲಿ ಏನಿದೆ ಎಂದು ಕಿವಿಕೊಟ್ಟು ಕೇಳುತ್ತಾರೆ. ಆಗ ಅವರಿಗೆ ಕೇಳುವುದು ಶಿವನ ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ. ಈ ಒಂದು ಮಂತ್ರವು ಕೇಳಿಸುತ್ತದೆ. ಅಲ್ಲೇ ಇದ್ದಂತಹ ನಂಬಿಗೆ ತಾನು 12 ವರ್ಷಗಳ ಹಿಂದೆ ಕೊಟ್ಟಂತಹ ಮಾತು ನೆನಪಿಗೆ ಬರುತ್ತದೆ. ಆಗ ತನ್ನಿಂದ ಎಂತಹ ಮಹಾಪಾಪವಾಯಿತು ಎಂದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರಿಗೆ ಕ್ಷಮೆಯನ್ನು ಕೇಳಿ ಅವರಿಗೆ ಆ ಹುತ್ತದಿಂದ ಹೊರಗೆ ಬರಲು ಕೇಳಿಕೊಳ್ಳುತ್ತಾನೆ. ಆಗ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರು, ನೀವು ಹುತ್ತವನ್ನು ಒಡೆದರೆ ಇಲ್ಲಿರುವಂತಹ ಎಲ್ಲ ಜೀವಿಗಳು ಸತ್ತು ಹೋಗುತ್ತವೆ, ಹಾಗಾಗಿ ತಾವು ಹೊರಗೆ ಬರುವುದಿಲ್ಲ. ಈ ಎಲ್ಲ ಜೀವಿಗಳು ಹೊರಗೆ ಹೋದ ನಂತರವೇ ತಾವು ಹೊರಗೆ ಬರುತ್ತಾರೆ ಎಂದು ಹೇಳುತ್ತಾರೆ. ಎಲ್ಲ ಜೀವಿಗಳು ಹೊರಗೆ ಹೋದ ನಂತರ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಹೊರಗೆ ಬರುತ್ತಾರೆ. ನಂತರ ತಮ್ಮ ಪವಾಡಗಳಿಂದ ಮತ್ತು ತಮ್ಮ ತತ್ವ ಬೋಧನೆಗಳಿಂದ ಗ್ರಾಮಸ್ಥರಿಗೆ ಒಳ್ಳೆಯದನ್ನು ಮಾಡುತ್ತಾರೆ ಮತ್ತು ಗ್ರಾಮವು ಉದ್ಧಾರವಾಗುತ್ತದೆ. ಅವರ ಪವಾಡದಿಂದ ನೀರಿಲ್ಲದ ಬರಡು ಭೂಮಿಯಾಗಿದ್ದಂತಹ ಗ್ರಾಮವು ಎಲ್ಲ ಕಡೆಯೂ ಹಸಿರು ವಾತಾವರಣದಿಂದ ಕೂಡಿಕೊಳ್ಳುತ್ತದೆ.